identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯ ಮುಖವಾಡ ಕಳಚಿತು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ತುಂಬ ಮಹತ್ವದ್ದು. ಭಾರತದ ಆಪರೇಷನ್ ಸಿಂಧೂರ್ ಇದು ಕೇವಲ ಒಂದು ಮಿಲಿಟರಿ ಆಪರೇಷನ್ ಮಾತ್ರವಲ್ಲ, ಇದು ಪಾಕಿಸ್ತಾನ ವರ್ಷಗಟ್ಟಲೆ ಜಗತ್ತಿಗೆ ತೋರಿಸುತ್ತಿದ್ದ ನಮ್ಮ ರಕ್ಷಣಾ ವ್ಯವಸ್ಥೆ ತುಂಬ ಶಕ್ತಿಶಾಲಿ ಎಂಬ ಸುಳ್ಳು ಇಮೇಜನ್ನು ಒಂದೇ ಏಟಿಗೆ ಚೂರು ಚೂರು ಮಾಡಿದ ಘಟನೆ. ಇದರ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಹೊರಬಂದಿದೆ. ಅದನ್ನು ನಾವು ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡಬೇಕು? ಶತ್ರುವಿನ ಪ್ರತಿಯೊಂದು ಮಿಸೈಲ್ ಅಥವಾ ವಿಮಾನವನ್ನು ತಡೆಯಬೇಕು ಎಂದು ಯಾರೂ ನಿರೀಕ್ಷಿಸುವುದಿಲ್ಲ. ಅದು ಸಾಧ್ಯವೂ ಇಲ್ಲ. ಆದರೆ ಕನಿಷ್ಠ ಪಕ್ಷ ನಿಮ್ಮ ಪ್ರಮುಖ ಮಿಲಿಟರಿ ತಾಣಗಳನ್ನು, ಏರ್ ಬೇಸ್ಗಳನ್ನು, ರೆಡಾರ್ಗಳನ್ನು, ಹ್ಯಾಂಗರ್ಗಳನ್ನು ರಕ್ಷಿಸಲು ಸಾಧ್ಯವಾಗಬೇಕು. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಆಫ್ಘನ್ ಡಯೋಸ್ಪೋರಾ ನೆಟ್ವರ್ಕ್ ವರದಿ ಮಾಡಿರುವಂತೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಮಾಡಲು ಸಂಪೂರ್ಣ ವಿಫಲವಾಯಿತು. ಭಾರತದ ನಿಖರ ದಾಳಿಗಳಿಂದ ಪಾಕ್ ಏರ್ಫೀಲ್ಡ್ಗಳು, ಹ್ಯಾಂಗರ್ಗಳು ಮತ್ತು ರೆಡಾರ್ಗಳು ತೀವ್ರ ಹಾನಿಗೊಳಗಾದವು. ಸರಿ, ಇನ್ನು ನಿರ್ದಿಷ್ಟವಾಗಿ ಯಾವ ಸಿಸ್ಟಮ್ಗಳು ಫೇಲ್ ಆದವು ಅಂತ ನೋಡೋಣ. ಮೊದಲನೆಯದು ಪಾಕಿಸ್ತಾನದ ಚೀನಾ ನಿರ್ಮಿತ HQ-9 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಇದು ಚೀನಾ ತಯಾರಿಸಿದ ಒಂದು ಹೈ ಎಂಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಪಶ್ಚಿಮದ ಮತ್ತು ರಷ್ಯಾದ ಸಿಸ್ಟಮ್ಗಳಿಗೆ ಚೈನೀಸ್ ಉತ್ತರ ಎಂದು ಪ್ರಚಾರ ಮಾಡಲಾಗಿತ್ತು. ಭಾರತದ ಏರ್ ಆಪರೇಷನ್ಗಳನ್ನು ತಡೆಯಬಹುದು, ಪಾಕಿಸ್ತಾನದ ಸ್ಟ್ರಾಟಜಿಕ್ ಏರ್ ಬೇಸ್ಗಳನ್ನು ರಕ್ಷಿಸಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಆಯಿತೇ? ಇಲ್ಲ. ರಿಪೋರ್ಟ್ ಸ್ಪಷ್ಟವಾಗಿ ಹೇಳುತ್ತದೆ, HQ-9 ಸಿಸ್ಟಮ್ ನಿರೀಕ್ಷೆಗಿಂತ ತೀವ್ರವಾಗಿ ಕಡಿಮೆ ಪ್ರದರ್ಶನ ತೋರಿಸಿತು. ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಪ್ರೊಪಗಂಡ ಅಲ್ಲ, ಪರ್ಫಾರ್ಮೆನ್ಸ್ ಮಾತ್ರ ನೋಡುತ್ತಾರೆ. ಅದು ಸಾಬೀತಾಯಿತು. ಎರಡನೆಯದು JF-17 ಮಲ್ಟಿ ರೋಲ್ ಫೈಟರ್ ಜೆಟ್. ಇದನ್ನು ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಫೈಟರ್ ಜೆಟ್ ವಿಮಾನ. ಇಸ್ಲಾಮಾಬಾದ್ ಇದನ್ನು ತನ್ನ ಏರ್ ಪವರ್ನ ಬೆನ್ನೆಲುಬು ಎಂದು ಕರೆದಿತ್ತು. ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಏನಾಯಿತು? JF-17 ಭಾರತದ ದಾಳಿಗಳನ್ನು ತಡೆಯಲಿಲ್ಲ, ಪಾಕ್ನ ಮಿಲಿಟರಿ ತಾಣಗಳ ಮೇಲಿನ ಸ್ಟ್ರೈಕ್ಗಳನ್ನು ರೋಧಿಸಲಿಲ್ಲ. ಆರಂಭಿಕ ವಾಯು ಯುದ್ಧದ ನಂತರ ಭಾರತದ ಏರ್ಬೇಸ್ಗಳ ಮೇಲೆ ಯಾವುದೇ ಗಮನಾರ್ಹ ಹಾನಿ ಉಂಟು ಮಾಡಿದ ದೃಶ್ಯ ಸಾಕ್ಷ್ಯ ಕಂಡು ಬರಲಿಲ್ಲ. ರಿಪೋರ್ಟ್ ಸೀದಾ ಹೇಳಿದ ಮಾತು ಕೇಳಿ. ಕೈಗೆಟುಕುವ ಏರ್ ಪವರ್ನ ಬೆನ್ನೆಲುಬು ಎಂದು ಮಾರಾಟ ಮಾಡಲಾದ ಈ ವಿಮಾನ ನೀಡಿದ ಯುದ್ಧ ಫಲಿತಾಂಶ ತುಂಬ ದುರ್ಬಲ. ಮೂರನೆಯದಾಗಿ J-10C ಕಂಬ್ಯಾಟ್ ಏರ್ಕ್ರಾಫ್ಟ್ ಮತ್ತು PL-15 ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್. ಈ ಎರಡು ಚೀನಿ ಟೆಕ್ನಾಲಜಿ ಆಧಾರಿತ ಶಸ್ತ್ರಾಸ್ತ್ರಗಳ ಬಗ್ಗೆ ಪಾಕ್ ಪ್ರಚಾರ ತಂಡ ಎಷ್ಟೊಂದು ಹಾಡಿ ಹೊಗಳಿತ್ತು ಗೊತ್ತಾ? ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಇವುಗಳ ಟ್ಯಾಕ್ಟಿಕಲ್ ಯಶಸ್ಸಿನ ಯಾವುದೇ ನಿರ್ಣಾಯಕ ಸಾಕ್ಷ್ಯ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಕಾಣಿಸಲಿಲ್ಲ. ಪಾಕಿಸ್ತಾನ ತಾನೇ ಏನಾದರೂ ಪ್ರೂಫ್ ಹಂಚಿಕೊಂಡಿತಾ? ಇಲ್ಲ. ಪ್ರಪಂಚ ನೋಡಿತು, ಆದರೆ ತೋರಿಸಲು ಏನೂ ಇರಲಿಲ್ಲ. ಇದಕ್ಕೆ ಇನ್ನೊಂದು ದೊಡ್ಡ ಸಾಕ್ಷ್ಯವನ್ನು ಗಮನಿಸಿ. ಅಮೆರಿಕಾದ ಪೆಂಟಗನ್ 2025ರ ಚೀನಾ ಮಿಲಿಟರಿ ರಿಪೋರ್ಟ್ ಏನು ಹೇಳುತ್ತದೆ ಅಂದರೆ J-10C ಫೈಟರ್ ಜೆಟ್ಗೆ ಇದುವರೆಗೆ ಪಾಕಿಸ್ತಾನ ಮಾತ್ರವೇ ಒಂದೇ ಒಂದು ರಫ್ತು ಗ್ರಾಹಕ ರಾಷ್ಟ್ರ. ಇಷ್ಟು ಶ್ರೇಷ್ಠ ಎಂದು ಹೇಳಲಾದ ವಿಮಾನ ಬೇರೆ ಯಾವ ದೇಶವೂ ಕೊಂಡುಕೊಳ್ಳಲು ತಯಾರಿಲ್ಲ. ಅದೇ ಸತ್ಯ. ಹೇಳುವುದಿಲ್ಲವಾ?
ಇನ್ನು ಅತ್ಯಂತ ಮಹತ್ವದ ಅಂಶ, ಈ ರಿಪೋರ್ಟ್ ಪಾಕಿಸ್ತಾನವನ್ನು ಚೀನಿ ಶಸ್ತ್ರಾಸ್ತ್ರಗಳಿಗೆ ಒಂದು ರಿಲಯಬಲ್ ಲ್ಯಾಬೋರೇಟರಿ ಎಂದು ಬಣ್ಣಿಸುತ್ತದೆ. ಅಂದರೆ ಚೀನಾ ತನ್ನ ಆಯುಧಗಳನ್ನು ಟೆಸ್ಟ್ ಮಾಡಲು ಪಾಕಿಸ್ತಾನವನ್ನು ಬಳಸಿಕೊಂಡಿತು ಮತ್ತು ಆ ಆಯುಧಗಳು ಫೇಲ್ ಆದಾಗ ಅದರ ಬೆಲೆ ತೆತ್ತದ್ದು ಮಾತ್ರ ಪಾಕಿಸ್ತಾನ. ಇದೇ ತಾನೇ ಅದರ ಗತಿ. ಕೊನೆಯಲ್ಲಿ ರಿಪೋರ್ಟ್ ಏನು ತೀರ್ಮಾನ ಮಾಡಿದೆ? ಆಪರೇಷನ್ ಸಿಂಧೂರ್ ಕೇವಲ ಕೆಲವು ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಮೇಲೆ ಪ್ರಶ್ನೆ ಎತ್ತಿಲ್ಲ. ಇದು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ವಿಶ್ವಾಸಾರ್ಹ ಮತ್ತು ಯುದ್ಧಕ್ಕೆ ಸಿದ್ಧ ಎಂಬ ಹಕ್ಕೊತ್ತಾಯವನ್ನೇ ಸಂಪೂರ್ಣ ಧ್ವಂಸ ಮಾಡಿದೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಚೀನಿ ಆಯುಧಗಳ ವಿಶ್ವಾಸಾರ್ಹತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಎಂದು ರಿಪೋರ್ಟ್ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ತುಲನೆ ಮಾತ್ರ ಅಲ್ಲ. ಇದು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ. ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಕಾರ್ಯಕ್ಷಮತೆ ಮಾತ್ರ ಮಾತನಾಡುತ್ತದೆ, ಪ್ರಚಾರ ಅಲ್ಲ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಅದನ್ನು ಸಾಬೀತು ಮಾಡಿ ತೋರಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.